ತಪ್ಪಿಸ್ತಾ ಇದ್ದಾರೆ. ಈಗ ನೀವು ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇಲ್ಲ, ಸೊ ಹಂಗಾಗಿ ನೀವು ಸ್ಪರ್ಧೆ ಮಾಡೋದು ನಿಶ್ಚಿತನಾ? ನಾನು ಅಮಿತ್ ಶಾ ಭೇಟಿಯಾಗಿದ್ದರೂ ಸ್ಪರ್ಧೆ ಮಾಡ್ತಿದ್ದೆ. ಈಗಂತೂ ನೀವು ಸ್ಪಷ್ಟವಾಗಿ ನಿನ್ನೆನೂ ಹೇಳಿದ್ದೀನಿ, ನಾನು ಚುನಾವಣೆ ನಾನು ನಿಂತೇ ನಿಲ್ತೀನಿ, ಮತ್ತು ನಾನು ಅಲ್ಲಿ ದೆಹಲಿಗೆ ಕರೆದು ನನ್ನನ್ನು ಚುನಾವಣೆ ನಿಲ್ಲಬೇಡ ಅನ್ನೋಂಥ ಒಂದು ಸೂಚನೆ ಕೊಡಬೇಡಿ ಅಂತ ಪ್ರಾರ್ಥನೆ ಮಾಡಿದೆ. ನಾನು ಅದಕ್ಕೆ ಸೂಚನೆ ಅಂತ ಅನ್ಕೋಬೇಡಪ್ಪ, ಪ್ರಾರ್ಥನೆ ಅನ್ಕೊಂಡ್ರು. ಇಲ್ಲ, ಹಿರಿಯರಿದ್ದೀರಿ ನೀವು ಈ ದೇಶ ಆಳ್ತಾ ಇರೋರು, ಗೃಹ ಮಂತ್ರಿಗಳು ನೀವು, ನಾನು ಪ್ರಾರ್ಥನೆ ಅಂತ ಒಪ್ಪೋಕ್ಕಿಲ್ಲ, ಸೂಚನೆ ಅಂತ ಒಪ್ತೀನಿ, ಆದರೆ ನಂಗೆ ದಯವಿಟ್ಟು ಅಲ್ಲಿ ಒತ್ತಾಯ ಮಾಡಬೇಡಿ ಅನ್ನೋಂಥ ಮಾತನ್ನು ಹೇಳಿದಾಗ ಅವ್ರು ಆಯಿತು ಅಂತ ಹೇಳಿ ಬರೋಕ್ಕೆ ಹೇಳಿದರು. ನಾನು ಬಂದಿದ್ದೀನಿ. ಅದಕ್ಕೆ ಹೇಳ್ತೀನಲ್ಲ, ಯಾವ ಕಾರಣಕ್ಕೂ ಕೂಡ ಅವರು ಇವತ್ತು ನನಗೆ ಸಿಗದೇ ಇರೋದ ಕಾರಣ ಚುನಾವಣೆ ಸ್ಪರ್ಧೆ ಮಾಡಲಿ, ನಮ್ಮ ಆಶೀರ್ವಾದ ಇದೆ, ಗೆದ್ದು ಬರಲಿ, ಆ ಒಂದು ಕುಟುಂಬದ ರಾಜಕಾರಣನ ಅಂತ್ಯ ಮಾಡಲಿ ಅನ್ನೋಂಥ ಆಶೀರ್ವಾದ ಅವ್ರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಇಲ್ಲಿ ತನಕ ಅಂದರೆ ಏನು ಅಂತಂದರೆ ಈಶ್ವರಪ್ಪ ಅವ್ರಿಗೆ ಇಷ್ಟೆಲ್ಲ ಆಗೋದು, ನಿಮ್ಮ ಮಗನಿಗೆ ಟಿಕೆಟ್ ಕೇಳೋವರೆಗೂ ಅಲ್ಲಿ ವಿಜಯೇಂದ್ರ ಆಗಿರೋದು ಅಥವಾ ಇದ್ಯಾವುದು ನೆನಪಿಲ್ವಾ ಅನ್ನೋಂಥದ್ದು BJPಯಲ್ಲಿ ಚರ್ಚೆ. ಏನು ಚರ್ಚೆ ಇಲ್ಲ. ಒಂದು ಕುಟುಂಬಕ್ಕೆ ಒಂದು ಸೀಟು, ಇದು BJP ಪಾಲಿಸಿ. ನಂದೊಂದೇ ಕುಟುಂಬಕ್ಕೆ ಹೊರಗಾಕಿಡಕ್ಕೆ ಬರುತ್ತಾ? ನಾನು MP ಆಗಿದ್ದೆ, ನಾನು MLA ಆಗಿದ್ದೆ, ನನ್ನ ಮನಗೂ ಕೊಡಿ ಅಂತ ಎಂದೂ ಕೇಳಿಲ್ಲ. ಯಡಿಯೂರಪ್ಪನವ್ರ ಮಗ ಒಬ್ಬ MP, ಇನ್ನೊಬ್ಬ ಮಗ MLA, ಆ MLAನ ರಾಜ್ಯ ಅಧ್ಯಕ್ಷ. ಅವ್ರಿಗೊಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ನೀತಿ, ನನಗೆ ಬೇರೆ ನೀತಿನಾ? ನಮ್ಮಲ್ಲಿ ಯಾರು ಒಬ್ಬರು ಕೂಡ MLA ಇಲ್ಲ, MLC ಇಲ್ಲ, MP ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಭಾರತೀಯ ಜನತಾ ಪಾರ್ಟಿ ನೀತಿ ನಿಯಮದ ಪ್ರಕಾರನೇ ನನ್ನ ಇಡೀ ಜೀವನ ನಡ್ಕೊಂಡು ಬಂದಿರೋದು. ನನ್ನ ಸಿದ್ಧಾಂತ ಹಿಂದುತ್ವನೇ. ಹಾಗಾಗಿ ಯಾರೂ ಈ ಪ್ರಶ್ನೆ ಮಾಡೋಕ್ಕಾಗಲ್ಲ. ದಾರಿ ತಪ್ಪಿಸಂತಾರೆ ಯಾರು ಈ ಪ್ರಶ್ನೆಗಳು ಕೇಳ್ಬೋದು.